ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಆಲ್ ಅಂತ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾ ಯಾವುದೇ ವಿಡಿಯೋ ಹಾಕಿದ್ರು ಮೊದಲು ನಿಮಗೆ ಬಂದು ತಲುಪುತ್ತೆ. ವಿಡಿಯೋ ಏನಪ್ಪ ಅಂತ ಅಂದರೆ ತಮ್ಮೇಲೆ ನೋಡಿ ಗೊತ್ತಾಗಿರುತ್ತೆ. ಹೆಚ್ಚು ವೇಟ್ ಮಾಡಿಸಲ್ಲ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಶ್ರಾವಣ ಸ್ಟಾರ್ಟ್ ಆಗಿದೆ. ವರಮಹಾಲಕ್ಷ್ಮಿ ಪೂಜೆ, ಶುಕ್ರಗೌರಿ ಪೂಜೆ ಮತ್ತು ಮಂಗಳಗೌರಿ ಪೂಜೆ ಅಂತ ಸ್ಟಾರ್ಟ್ ಆಗಿದ್ದಾವೆ. ಇವಾಗ ಆಲ್ರೆಡಿ ಎಲ್ಲರೂ ಒಂದೊಂದು ಪೂಜೆ ಮುಗಿಸಿದ್ದಾರೆ. ಮಂಗಳಗೌರಿದು, ಶುಕ್ರಗೌರಿದು, ಹಾಗೆ ವರಮಹಾಲಕ್ಷ್ಮಿದು ಪೂಜೆ ಮುಗಿಸಿದ್ದಾರೆ. ಇವಾಗ ಏನಪ್ಪ ಅಂದರೆ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಅಂತ ಕೊಡ್ತಾರೆ. ಬೇರೆಯವ್ರ ಮನೆಗೆ ಅರ್ಶಿನ ಕುಂಕುಮ ತಗೊಳಕ್ಕೆ ಹೋಗ್ತಾರಲ್ಲ, ಅಲ್ಲಿ ಅರ್ಶಿನ ಕುಂಕುಮ ಅಂತ ಕೊಡ್ತಾರೆ. ಅರ್ಶಿನ ಕುಂಕುಮದ ಜೊತೆಗೆ ಮತ್ತೆ ಬಾಗಿನ ಅಂತಲೂ ಕೊಡ್ತಾರೆ. ಯಾಕೆ ಕೊಡ್ತಾರೆ, ಬಾಗಿನ ಅಂದರೆ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಬನ್ನಿ ತಡ ಮಾಡಿದ್ರೆ ವಿಡಿಯೋ ಶುರು ಮಾಡೋಣ. ಬಾಗಿನ ಎಂದರೆ ಏನು? ಬಾಗಿನ ಎಂದರೆ ಶುಭ ಸಂದರ್ಭದಲ್ಲಿ ಮಹಿಳೆಯರಿಗೆ ಗೌರವ, ಪ್ರೀತಿ ಮತ್ತು ಶುಭ ಹಾರೈಕೆಯ ಸಂಕೇತವಾಗಿ ನೀಡುವ ಮಂಗಳಕರ ವಸ್ತುಗಳ ಕಾಣಿಕೆ. ಇದಕ್ಕೆ ಬಾಗಿನ ಅಂತ ಕರೀತಾರೆ. ಬಾಗಿನನ್ನು ಯಾಕೆ ಕೊಡ್ತಾರೆ ಹೇಳ್ತೀನಿ ಬನ್ನಿ. ಬಾಗಿನ ಯಾಕೆ ಕೊಡ್ತಾರೆ? ಬಾಗಿನ ಯಾಕೆ ಕೊಡ್ತಾರೆ ಅಂದರೆ, ಬಾಗಿನ ಕೊಡುವುದು ಐಶ್ವರ್ಯ, ಸೌಭಾಗ್ಯ, ಸಂತೋಷ ಮತ್ತು ಸಮೃದ್ಧಿ ಸದಾ ಇರಲಿ ಎಂದು ಶುಭ ಹಾರೈಕೆಯ ಸಂಕೇತವಾಗಿ ಬಾಗಿನವನ್ನು ಕೊಡೋ ಪದ್ಧತಿ ಇದೆ. ಓಕೆನಾ? ವಿಶೇಷವಾಗಿ ಆಷಾಢ, ಶ್ರಾವಣ, ನಾಗರ ಪಂಚಮಿ, ವರಮಹಾಲಕ್ಷ್ಮಿ ಹಬ್ಬದ ಮುಂತಾದ ಸಂದರ್ಭಗಳಲ್ಲಿ ಬಾಗಿನವನ್ನು ಕೊಡ್ತಾರೆ. ಬಾಗಿನ ಕೊಡುವುದು ಹೇಗೆ? ಬಾಗಿನ ಕೊಡುವುದು ಸಾಮಾನ್ಯವಾಗಿ ಒಂದು ಮರದಲ್ಲಿ ಅರಿಶಿಣ, ಕುಂಕುಮ, ಬಳೆ, ಅಕ್ಷತೆ, ಬ್ಲೌಸ್ ಪೀಸ್ ಮತ್ತು ಕನ್ನಡಿ, ಚಿಕ್ಕದಾಗಿರೋ ಬಾಚಣಿಕೆ ಮತ್ತು ಮೂಗ್ಬಟ್ಟು, ಚಿಕ್ಕದಾಗಿರೋ ಬಂಗಾರದ ಮೂಗ್ಬಟ್ಟು ಮತ್ತು ಸೀರೆ, ಇವೆಲ್ಲ ಮಂಗಳಕರ ಸಿಹಿ ತಿಂಡಿ, ಬೆಲ್ಲ, ಅಕ್ಕಿ ಇದೆಲ್ಲವನ್ನು ಇಟ್ಟು ಬಾಗಿನವನ್ನು ರೆಡಿ ಮಾಡ್ತಾರೆ. ರೆಡಿ ಮಾಡಿ ಅದರ ಮೇಲೆ ಮತ್ತೊಂದಾಗಿರೋ ಮರವನ್ನು ಮುಚ್ಚಿ ಅದ್ರಿಗೆ ದಾರ 5 ಎಳೆ ದಾರ ಸುತ್ತಾರೆ. ಸುತ್ತಬಿಟ್ಟು ಬಾಗಿನ ಅಂತ ರೆಡಿ ಮಾಡಿ, ನಾಳೆ ಪೂಜೆ ಅಂದರೆ ಇವತ್ತಂತ ರೆಡಿ ಮಾಡಿ ಮನೆಯಲ್ಲಿ ಇಡ್ತಾರೆ. ನಾಳೆ ಪೂಜೆಯ ದಿನ ಮುತ್ತೈದೆಯರು ಬಂದಾಗ ಬಾಗಿನವನ್ನು ಕೊಡ್ತಾರೆ. ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ ನೋಡಿ, ಬಾಗಿನ ಅಂದರೆ ಹೇಗೆ ರೆಡಿ ಮಾಡ್ತಾರೆ, ಏನೆಲ್ಲ ಐಟಮ್ಸ್ ಬೇಕು ಅಂತ ನಾನು ಸೈಡಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಮತ್ತು ಇವಾಗ ಈ ಸಂಪ್ರದಾಯ ಯಾಕೆ ಬಂತು? ನಿಮಗೇನಾದರೂ ಗೊತ್ತಾ ಈ ಸಂಪ್ರದಾಯ ಯಾಕೆ ಬಂತು ಬಾಗಿನ ಕೊಡೋದು ಅಂತ? ಬಾಗಿನ ಕೊಡೋದು ಸಂಪ್ರದಾಯವು ಹಿರಿಯರಿಂದ ಕಿರಿಯರಿಗೆ, ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಬಂದಿರುವ ಸಾಂಪ್ರದಾಯಿಕ ಪದ್ಧತಿ ಇದು. ಓಕೆನಾ? ಇದರಲ್ಲಿ ಮಹಿಳೆಯರಿಗೆ ಸೌಭಾಗ್ಯ, ಕುಟುಂಬದ ಸಮೃದ್ಧಿ ಮತ್ತು ಪರಸ್ಪರ ಪ್ರೀತಿ, ಗೌರವ ಮುಖ್ಯ ಅರ್ಥವನ್ನು ಹೊಂದಿದೆ. ಇದರಿಂದ ತಿಳಿಯಬೇಕಾಗಿದ್ದು ಏನೆಂದರೆ, ಮುತ್ತೈದೆಯರಿಗೆ ಬಾಗಿನ ಕೊಡುವುದು ತಲೆಮಾರಿನಿಂದ ತಲೆಮಾರಿಗೆ ಬಂದಂಥ ಪದ್ಧತಿ. ಓಕೆನಾ? ನಾನು ಇದುವರೆಗೂ ತಿಳಿಸಿಕೊಟ್ಟೆ ಬಾಗಿನ ಎಂದರೇನು, ಬಾಗಿನ ಯಾಕೆ ಕೊಡುತ್ತಾರೆ, ಬಾಗಿನ ಹೇಗೆ ಕೊಡಬೇಕು, ಬಾಗಿನ ಅನ್ನುವ ಪದ್ಧತಿ ಯಾವಾಗಿಂದ ಬಂದಿತ್ತು ಅಂತ ತಿಳಿಸ್ಕೊಟ್ಟಿದ್ದೀನಿ. ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ. ಬಾಗಿನ ತುಂಬ ವಿಶೇಷವಾಗಿದ್ದ ಮುತ್ತೈದರಿಗೆ ಕೊಡುವ ಸಂಪ್ರದಾಯದ ಪದ್ಧತಿ ಅದು. ಬಾಗಿನ ತಗೊಳ್ಳೋರು ಹಾಗೆ ಬಾಗಿನ ಕೊಡೋರು ಒಳ್ಳೆ ಮನಸ್ಸಿನಿಂದ ಕೊಟ್ಟರೆ, ಅವರು ಒಳ್ಳೆ ಮನಸ್ಸಿನಿಂದ ಸ್ವೀಕಾರ ಮಾಡಿದರೆ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ಹಾಗೆ ಮುತ್ತೈದೆಯರ ಅರ್ಶಿನ ಕುಂಕುಮ ಗಟ್ಟಿಯಾಗಿರುತ್ತೆ ಅನ್ನುವ ಪದ್ಧತಿ ಇದು. ಈ ಪದ್ಧತಿ ಹಿರಿಯರಿಂದ ಕಿರಿಯರಿಗೆ ತಲೆಮಾರಿನಿಂದ ಬಂದಂಥ ಪದ್ಧತಿ. ಈ ಪದ್ಧತಿಯನ್ನು ನಮ್ಮೆಲ್ಲರೂ ಅನುಸರಿಸುತ್ತಾ ಹೋಗೋಣ. ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಫುಲ್ ನೋಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.